ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆತ ಅಜಾನುಬಾಹು ಯೋಧ. ಆತ ಧರಿಸುತ್ತಿದ್ದು ಬರೋಬ್ಬರಿ 19 ಗಜದ ಧೋತಿ ಹಾಗೂ 16 ಗಜದ ಅಂಗವಸ್ತ್ರ. ಆತ ನಡೆದುಕೊಂಡು ಬರುತ್ತಿದ್ರೆ ಪರ್ವತವೇ ನಡೆದು ಬಂದಂತೆ. ಜನ್ಮತಃ ಸೈನಿಕನಾಗಿದ್ದ ಆತನ ಬಾಹುಬಲದಲ್ಲಿ ಅದೆಷ್ಟು ಶಕ್ತಿ ಇತ್ತು ಅಂದ್ರೆ ಒಂದೇ ಏಟಿಗೆ 2 ಕೋಣಗಳನ್ನ ದೇವಿಗೆ ಬಲಿ ಕೊಡುವಷ್ಟು. ಆತ ಯುದ್ಧಕ್ಕೆ ಬಳಸುತ್ತಿದ್ದ ಖಡ್ಗದ ಭಾರವೇ 32 ಮಣಭಾರ ಹೊಂದಿತ್ತು. ಆತನ ಸೈನ್ಯದಲ್ಲಿ 12 ಲಕ್ಷಕ್ಕೂ ಅಧಿಕ ಸೈನಿಕರಿದ್ರು. ಅಷ್ಟರ ಮಟ್ಟಿಗೆ ಆತ ದೈತ್ಯ ಶಕ್ತಿ ಹಾಗೂ ಪರಾಕ್ರಮಕ್ಕೆ ಹೆಸರುವಾಸಿಯಾಗಿದ್ದ. ಹೌದು, ಇದು ರಾಜಸ್ಥಾನದ ಅದ್ಭುತ ಪರಾಕ್ರಮಿ, ಹಿಂದೂಸ್ತಾನವನ್ನ ಅರಬ್ಬರಿಂದ ರಕ್ಷಿಸಿದ ವೀರ ಸೇನಾನಿ ಬಪ್ಪ ರಾವಲ್ ಅವರ ವಿರೋಚಿತ ಕಹಾನಿಯ ವೀರಗಾಥೆ. ಸುತ್ತಲೂ ಕಡಿದಾದ ಬೆಟ್ಟಗುಡ್ಡ, ದಟ್ಟ ಅರಣ್ಯ ಹಾಗೂ ವಿಶಾಲ ಮರುಭೂಮಿಯನ್ನ ಹೊಂದಿದ್ದ ಮೆವಾಡ ಪ್ರತಿಷ್ಠಿತ ಸಂಸ್ಥಾನಗಳ ಪೈಕಿ ಒಂದಾಗಿತ್ತು. ಶತ್ರುಗಳಿಗೆ ಯಾವತ್ತೂ ಅಜೇಯವಾಗಿ ಉಳಿದಿದ್ದ ಮೆವಾಡವನ್ನ ಆಳಿದ ಮಹಾಪರಾಕ್ರಮಿಗಳಲ್ಲಿ ಬಪ್ಪ ರಾವಲ್ ಹೆಸರು ಇಂದಿಗೂ ಅಜರಾಮರವಾಗಿದೆ. ಗುಹಿಲಾ ವಂಶದ ಸಂಸ್ಥಾಪಕ ಎಂದೇ ಕರೆಯಲ್ಪಡುವ ಬಪ್ಪ ರಾವಲ್ ರಾಜಪೂತರ ಶೌರ್ಯವನ್ನ ಹಿಂದೂಸ್ತಾನದ ಗಡಿಯಾಚೆಗೂ ತೋರಿಸಿದ್ದ ಮಹಾಪರಾಕ್ರಮಿ. 1400 ವರ್ಷಗಳ ಹಿಂದೆ ಮೆವಾಡವನ್ನ ಆಳಿದ್ದ ಈ ಸಮರವೀರ ಅರಬ್ ಅಫ್ಘಾನಿಸ್ತಾನವನ್ನ ಗೆದ್ದು ಹಿಂದೂಸ್ತಾನದ ಗಡಿಗಳನ್ನ ಭದ್ರಪಡಿಸಿದ್ದ ಮಹಾನಾಯಕ. ಆದರೆ ಇಂತಹ ವೀರನ ಅಪ್ರತಿಮ ಪರಾಕ್ರಮವನ್ನ ಇತಿಹಾಸದಿಂದ ಅಳಿಸಿ ಹಾಕುವ ಪ್ರಯತ್ನ ಬ್ರಿಟಿಷರ ಅವಧಿಯಲ್ಲಿ ನಡೆದಿತ್ತು. ನೆಲದ ಮಣ್ಣಿಗಾಗಿ ಅನುಕ್ಷಣವೂ ಹೋರಾಡಿದ್ದ ಬಪ್ಪ ರಾವಲ್ ಸೂರ್ಯವಂಶೀಯರ ಖ್ಯಾತಿಯನ್ನ ಉತ್ತುಂಗಕ್ಕೆ ಏರಿಸಿದ್ದ. ಇಂತಹ ವಿರಾಟ ಪುರುಷನ ವೀರ ಚರಿತ್ರೆಯನ್ನ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ. ಇದು 1400 ವರ್ಷಗಳ ಹಿಂದಿನ ಕತೆ. ಅರಬ್ಬರು ಅಫ್ಘಾನ್ ಮೂಲದ ಗಜ್ನಿಗಳು ಹಿಂದೂ ಸರಹದ್ದನ್ನ ವಶಪಡಿಸಿಕೊಳ್ಳಲು ಹವಣಿಸುತ್ತಿದ್ದ ಕಾಲವದು. ಈ ಸಂದಿಗ್ಧ ಸಮಯದಲ್ಲಿ ಹುಟ್ಟಿದ್ದ ಬಪ್ಪ ರಾವಲ್ರ ಪೂರ್ವಜರನ್ನ ವೈರಿಗಳು ಕೊಂದು ಹಾಕಿದ್ದರು. ತೇಟ್ ನಮ್ಮ ಕದಂಬ ಕುಲ ತಿಲಕ ಮಯೂರವರ್ಮನ ಕಥೆಯಂತೆಯೇ ಬಪ್ಪ ರಾವಲ್ ಆರಂಭದಲ್ಲಿ ಅಜ್ಞಾತವಾಗಿಯೇ ಬಾಲ್ಯ ಕಳೆದಾತ. ಹಸುಗೂಸು ಕಟ್ಟಿಕೊಂಡು ವಿರೋಧಿಗಳ ಕಣ್ತಪ್ಪಿಸಿ ಓಡಾಡುತ್ತಿದ್ದ ತಾಯಿ ಈ 3 ವರ್ಷದ ಕಂದಮ್ಮ ಕಾಲಭೋಜ ಅಂದ್ರೆ ಬಪ್ಪ ರಾವಲ್ರನ್ನ ಕುಲಗುರುವಿನ ಕೈಗೆ ನೀಡಿ ದೇಹತ್ಯಾಗ ಮಾಡಿದ್ರು. ರಾಜಗುರು ತಮ್ಮ ಸುಪದ್ರಿಗೆ ಸಿಕ್ಕ ಕಾಲಭೋಜನನ್ನ ತ್ರಿಕೂಟ ಪರ್ವತಕ್ಕೆ ಕರೆದೊಯ್ದರು. ಮುಂದಿನ 10 ವರ್ಷಗಳ ಕಾಲ ವಿವಿಧ ಬ್ರಾಹ್ಮಣರ ಮನೆಗಳಲ್ಲಿ ಬೆಳೆದ ಕಾಲಭೋಜ ಬಳಿಕ ನಗಾದ ಎಂಬ ನಗರಿಯ ಬ್ರಾಹ್ಮಣರೊಬ್ಬರ ಮನೆಗೆ ಸೇರಿಸಲ್ಪಟ್ಟ. ಇದೇ ನಗರಿಯಲ್ಲಿ ಕಾಲಭೋಜ್ 12 ವರ್ಷಗಳ ಕಾಲ ಹರಿತ ಮುನಿಯ ಸೇವೆ ಮಾಡಿದ್ರು. ಕಾಲಭೋಜ ವಯಸ್ಸಿಗೆ ಬರುತ್ತಿದ್ದ ಸಮಯದಲ್ಲೇ ಅರಬ್ಬರು ಹಿಂದೂ ಸರಹದ್ದಿನ ಮೇಲೆ ಕಣ್ಣಿಟ್ಟು ವಶಪಡಿಸಿಕೊಳ್ಳಲು ತಯಾರಿ ನಡೆಸಿದ್ದರು. ಅರಬ್ನ ಸುಲ್ತಾನರು ಇರಾನ್, ಇರಾಕ್, ಸ್ಪೇನ್ ಸಹಿತ ಹಲವು ಪ್ರದೇಶಗಳನ್ನು ವಶಪಡಿಸಿಕೊಂಡು ಇಡೀ ಅರಬ್ ವಲಯವನ್ನೇ ತಮ್ಮ ಕಬ್ಜಾ ಮಾಡಿಕೊಂಡಿದ್ದರು. ಅವರ ದೃಷ್ಟಿ ಈಗ ಹಿಂದೂಸ್ತಾನದ ವಿವಿಧ ಸಂಸ್ಥಾನಗಳ ಮೇಲಿತ್ತು. ಈ ಸಾಮ್ರಾಜ್ಯದ ವಿಸ್ತರಣೆಯ ಭಾಗವಾಗಿಯೇ ಇರಾಕ್ನ ಸುಲ್ತಾನ ಅಲ್ ಹಜಾಜ್ ಹಿಂದೂ ಸರಹದ್ದಿನ ಮೇಲೆ ದಾಳಿ ನಡೆಸಲು ಹೊಂಚು ಹಾಕಿದ್ದ. ಅಲ್ಲದೆ ಹಲವು ಬಾರಿ ಆತ ದಾಳಿಯ ಯತ್ನ ನಡೆಸಿದ್ದ ಕೂಡ, ಆದರೆ ಅದು ಸಫಲವಾಗಿರಲಿಲ್ಲ. ಹೀಗಿದ್ರೂ ಆತ ಸುಮ್ಮನೆ ಕುಳಿತುಕೊಂಡಿರಲಿಲ್ಲ. ತನ್ನ ಇಡೀ ಸೈನ್ಯವನ್ನ ಸಿಂಧ್ ಪ್ರಾಂತ್ಯದ ಗಡಿಯ ಸುತ್ತಮುತ್ತ ನೆಲೆಗೊಳಿಸಿ ನಿರಂತರ ದಾಳಿ ನಡೆಸಲು ಪ್ರಾರಂಭಿಸಿದ್ದ. ಈ ದಾಳಿಯಲ್ಲಿ ಆತ ಸಿಂಧ್ ವಲಯದ ಹಲವು ನಗರ ಪಟ್ಟಣಗಳನ್ನ ವಶಕ್ಕೆ ಪಡೆದುಕೊಂಡು ರಣಕೇಕೆ ಹಾಕಿದ್ದ. ಇದಕ್ಕೆ ಉತ್ತರ ಎನ್ನುವಂತೆ ಅಂದು ಚಿತ್ತೋಡ್ಗಢ್ನ ಮೌರ್ಯರು ಹಾಗೂ 1ನೇ ನಾಗಭಟ್ಟನ ಸೈನ್ಯ ಜಂಟಿಯಾಗಿ ಅಲ್ ಹಜಾಜನ ವಿರುದ್ಧ ಸಮರಕ್ಕಿಳಿಯಿತು. ಈ ಸಮಯದಲ್ಲೇ ಋಷಿ ಹರಿತರ ಅಣತಿಯಂತೆ ಬಪ್ಪ ರಾವಲ್ ಸಹ ರಣರಂಗಕ್ಕೆ ಎಂಟ್ರಿ ಕೊಟ್ಟಿದ್ದರು. ಹೀಗೆ ಸಮರ ಭೂಮಿಗೆ ಹೆಜ್ಜೆ ಇಟ್ಟ ಕಾಲಭೋಜ ಸಂಯುಕ್ತ ಸೇನೆ ಸಿಂಧ್ ವಲಯವನ್ನ ದಾಟಿ ಮುನ್ನುಗ್ಗುವ ವೇಳೆ ತನ್ನ ಪರಾಕ್ರಮದಿಂದ ಇಡೀ ಸೈನ್ಯದ ಮೇಲೆ ಹಿಡಿತ ಸಾಧಿಸಿದ್ರು. ಅಚ್ಚರಿ ಅಂದ್ರೆ ಕೇವಲ 15 ವರ್ಷದ ಬಾಲಕನೊಬ್ಬ ಸೈನ್ಯವನ್ನ ತನ್ನ ಸುಪದ್ರಿಗೆ ಪಡೆಯುವಷ್ಟು ಶೌರ್ಯ, ಧೈರ್ಯ ಪ್ರದರ್ಶನ ಮಾಡಿದ್ದ. ಹೀಗೆ ಸೈನ್ಯದ ನೇತೃತ್ವ ವಹಿಸಿಕೊಂಡ ಕಾಲಭೋಜ ರಾವಲ್ ಬಪ್ಪ ಸಿಂಧ್ ಪ್ರಾಂತ್ಯದ ಬ್ರಾಹ್ಮಣಾಬಾದ್ನವರೆಗೂ ಇರುವ ಪ್ರದೇಶಗಳನ್ನ ಸ್ವತಂತ್ರಗೊಳಿಸಿದ್ದ. ಇದೇ ಕೋಟೆಯಲ್ಲೇ ರಾವಲ್ ಬಪ್ಪ ತನ್ನ ಸೈನ್ಯದ ಒಂದು ತುಕಡಿಯನ್ನ ನಿಯೋಜಿಸಿದ. ಸುಮಾರು 50,000 ಸೈನಿಕರ ಪಡೆ ಮೇವಾಡನ ವಾಯುವ್ಯದಲ್ಲಿ ಗಡಿರಕ್ಷಣೆಗಾಗಿ ಸಜ್ಜಾಗಿ ನಿಂತಿತು. ಹೀಗೆ ಅಂದು ರಾವಲ್ ಬಪ್ಪಾರಿಂದ ರಕ್ಷಿಸಲ್ಪಟ್ಟ ಬ್ರಾಹ್ಮಣಾಬಾದ್ ಪಟ್ಟಣವೇ ಇಂದಿನ ಕರಾಚಿಯಾಗಿದೆ. ಅಂದು ಹಿಂದೂ ರಾಜರು ಒಟ್ಟಾಗಿ ನಡೆಸಿದ್ದ ದಾಳಿಯ ಪ್ರತಿಫಲ ಎನ್ನುವಂತೆ
ಅಲ್ ಹಜಾಜ್ ಪರಾಜಿತನಾಗಿ ಸಿಂಧ್ ಪ್ರಾಂತ್ಯದ ಗಡಿಯಿಂದಲೇ ವಾಪಸ್ ತೆರಳುವಂತಾಯಿತು. ಇನ್ನು ಕ್ರಿಸ್ತಶಕ 712ರಲ್ಲಿ ಅರಬ್ ರಾಜ ಅಲ್ ವಾಲಿ ಪ್ರಥಮ್ ತನ್ನ ಸೈನ್ಯಾಧಿಕಾರಿ ಮಹಮ್ಮದ್ ಬಿನ್ ಕಾಸಿಂ ನೇತೃತ್ವದಲ್ಲಿ ಸಿಂಧ್ ಮೇಲೆ ದಾಳಿ ನಡೆಸಲು ಸೈನ್ಯವನ್ನ ಕಳಿಸಿದ್ದ. ಕ್ರಿಸ್ತಶಕ 632ರಿಂದ ಕ್ರಿಸ್ತಶಕ 712ರವರೆಗೆ ಅರಬ್ನಲ್ಲಿ ಒಟ್ಟು 8 ಜನ ಖಲೀಫಾಗಳು ಬದಲಾಗಿದ್ದರು. ಅಂದರೆ 8 ಜನ ಆಳರಸರು ಬಂದು ಹೋಗಿದ್ದರು. ಈ ಅವಧಿಯಲ್ಲಿ ಒಟ್ಟು 15 ಬಾರಿ ಸಿಂಧ್ ಮೇಲೆ ದಾಳಿ ನಡೆದಿತ್ತು. ಹೀಗಿದ್ರೂ ಸಿಂಧ್ ಪ್ರಾಂತ್ಯದ ರಾಜ ದಾಹಿರ್ನನ್ನ ಅವರಿಂದ ಸೋಲಿಸಲು ಸಾಧ್ಯವಾಗಿರಲಿಲ್ಲ. ಆದರೆ ಕ್ರಿಸ್ತಶಕ 712ರಲ್ಲಿ ಮೊಹಮ್ಮದ್ ಬಿನ್ ಕಾಸಿಂ ನೇತೃತ್ವದಲ್ಲಿ ಬಂದ ಅರಬ್ ಸೇನೆ ದಾಹಿರ್ನನ್ನ ಸೋಲಿಸಿ ಬ್ರಾಹ್ಮಣಾಬಾದನ್ನ ವಶಪಡಿಸಿಕೊಂಡಿತು. ಸಾಲದಕ್ಕೆ ರಾಜ ದಾಹಿರ್ನ ಶಿರವನ್ನ ಸಿಂಧ್ ಕೋಟೆಯ ಮೇಲೆ ನೇತು ಹಾಕಲಾಯಿತು. ಯಾವಾಗ ಸಿಂಧ್ ಪ್ರಾಂತ್ಯ ತಮ್ಮ ವಶವಾಯಿತೋ ಆಗ ಅರಬ್ಬರ ಸಾಮ್ರಾಜ್ಯ ವಿಸ್ತರಣೆಯ ಹಪಾಹಪಿಯು ಹೆಚ್ಚಾಯಿತು. ಸಿಂಧ್ ಬಳಿಕ ಅರಬ್ಬರ ಚಿತ್ತ ಚಿತ್ತೋಡ್ಗಢ್ ಹಾಗೂ ಮಾಳ್ವಾ ಮೇಲೆ ಹರಿಯಿತು. ಇನ್ನು ದಾಹಿರ್ನ ಹತ್ಯೆಯಿಂದಾಗಿ ಮಾಳ್ವಾದ ನಾಗಭಟ್ಟ ಹಾಗೂ ಚಿತ್ತೋಡ್ಗಢ್ನ ಮೌರ್ಯರು ಅರಬ್ಬರ ಮೇಲೆ ಕೊತ ಕುದಿಯುತ್ತಿದ್ದರು. ಇದೇ ಸಮಯದಲ್ಲೇ ಅರಬ್ಬರ ಸೇನಾಧಿಕಾರಿ ಮಹಮ್ಮದ್ ಬಿನ್ ಕಾಸಿಂ ಸೇನೆ ಸಹ ಗುರ್ಜರ ಪ್ರತಿಹಾರದ ರಾಜಧಾನಿ ಬಳಿಯೇ ಬಂದು ಹೊಂಚು ಹಾಕುತ್ತಿತ್ತು. ಅಲ್ಲದೆ ಕಾಸಿಂ ತನ್ನ ಒಂದು ಸೇನಾ ತುಕಡಿಯನ್ನ ಮೇವಾಡದತ್ತ ಕಳುಹಿಸಿದ್ದ. ಕಾಸಿಂನ ಷಡ್ಯಂತ್ರ ಬಲು ಬೇಗನೆ ಅರಿತುಕೊಂಡ ನಾಗಭಟ್ಟ ಮಾಳ್ವಾ, ಮೇವಾಡ ಹಾಗೂ ಪಶ್ಚಿಮ ಹಿಂದ್ ಸೇನೆಗಳನ್ನ ಒಟ್ಟುಗೂಡಿಸಿದ. ಈ ಸಮಯದಲ್ಲೇ ಬಪ್ಪ ರಾವಲ್ ಮೇವಾಡದ ಮೌರ್ಯ ಸೇನೆಯ ಸೇನಾಧಿಪತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಹೀಗೆ ಅರಬ್ಬರ ವಿರುದ್ಧ ಹೋರಾಡಲು ದೊಡ್ಡ ಸೈನ್ಯಗಳ ಕೂಟವೇ ರೆಡಿಯಾಗಿತ್ತು. ಸ್ನೇಹಿತರೆ, ಇನ್ನೊಂದು ಅಚ್ಚರಿಯ ವಿಚಾರ ಅಂದ್ರೆ ಅರಬ್ ಸುಲ್ತಾನರನ್ನ ಬಗ್ಗು ಬಡೆಯಲು ಕೇವಲ ಪಶ್ಚಿಮ ಹಿಂದ್ ಸಂಸ್ಥಾನಗಳ ರಾಜರಷ್ಟೇ ರೆಡಿಯಾಗಿರಲಿಲ್ಲ. ಬದಲಾಗಿ ದಕ್ಷಿಣದ ರಾಜ, ಅದರಲ್ಲೂ ಇಂದಿನ ಕನ್ನಡ ನಾಡಿನ ಬಾದಾಮಿ ಚಾಳುಕ್ಯರ ದೊರೆ 2ನೆಯ ವಿಕ್ರಮಾದಿತ್ಯ ಸಹ ಸಜ್ಜಾಗಿ ನಿಂತಿದ್ದ. ಗುಜರಾತ್ನಲ್ಲಿದ್ದ ತನ್ನ ಸಂಸ್ಥಾನದ ಶಾಖೆಯ ಉಳಿವಿಗಾಗಿ ವಿಕ್ರಮಾದಿತ್ಯ ತೊಡೆ ತಟ್ಟಿ ನಿಂತಿದ್ದ. ತನ್ನ ಇಡೀ ಸೈನ್ಯದೊಂದಿಗೆ ಅರಬ್ಬರ ವಿರುದ್ಧದ ಹೋರಾಟದಲ್ಲಿ ಪಾಲ್ಗೊಂಡಿದ್ದ. ಹೀಗೆ ಇಡೀ ಹಿಂದ್ ಒಕ್ಕೂಟದ ವಿರಾಟ ಸೇನೆ ಕಾದಾಟಕ್ಕೆ ಅಣಿಯಾಗಿತ್ತು. ಈ ಸಂಯುಕ್ತ ಸೇನೆ ಮೇವಾಡದ ಸೇನಾಧಿಪತಿ ಬಪ್ಪ ರಾವಲ್ ನೇತೃತ್ವದಲ್ಲಿ ಸಿಂಧ್ನತ್ತ ಮುನ್ನುಗ್ಗಿತು. ಸಿಂಧ್ನ ಪ್ರತಿ ಪ್ರಾಂತ್ಯದಲ್ಲೂ ಬಪ್ಪ ರಾವಲ್ ಪಡೆ ದಿಗ್ವಿಜಯ ಸಾಧಿಸಿತು. ಈ ವಿರಾಟ ಸೇನೆಯ ಸಾಮರ್ಥ್ಯ ಕಂಡು ಮೊಹಮ್ಮದ್ ಕಾಸಿಂ ಸೇನೆ ಮರಳಿ ಇರಾಕ್ಗೆ ಪಲಾಯನ ಮಾಡಿತು. ತನ್ನ ವೀರ ಪರಾಕ್ರಮದಿಂದ ಇಡೀ ಸಂಯುಕ್ತ ಸೇನೆಯನ್ನ ಮುನ್ನಡೆಸಿದ್ದ ಬಪ್ಪ ರಾವಲ್ ಅಂದುಕೊಂಡಂತೆ ಅರಬ್ಬರನ್ನ ಹಿಮ್ಮೆಟ್ಟಿಸಿದ್ದರು. ಭವಿಷ್ಯದಲ್ಲಿ ನಡೆಯಬಹುದಾಗಿದ್ದ ದಾಳಿಯನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸಿಂಧ್ನಲ್ಲಿ ಸೇನಾ ಚೌಕಿ ನಿರ್ಮಿಸಿದ್ರು. ಅತ್ತ ಬಪ್ಪ ರಾವಲ್ ಸಿಂಧ್ನತ್ತ ಮುನ್ನುಗ್ತಾ ಇದ್ರೆ, ಇತ್ತ ಅರಬ್ಬರ ನಾಯಕ ಹಕೀಂ ಅಲ್ ಜುನೈದ್ ಮಾರ್ವಾಡ್ನಲ್ಲಿ ತನ್ನ ದಾಳಿ ಶುರುವಿಟ್ಟುಕೊಂಡಿದ್ದ. ನೋಡುತ್ತಿದ್ದಂತೆ ಗುಜರಾತ್, ರಾಜಸ್ಥಾನದ ಪ್ರತಿಹಾರರ ಅನೇಕ ನಗರ ಪಟ್ಟಣಗಳು ಜುನೈದ್ ವಶವಾಗಿದ್ದವು. ದಾಳಿಯ ವಿಷಯ ತಿಳಿಯುತ್ತಿದ್ದಂತೆಯೇ ಬಪ್ಪ ರಾವಲ್ ತನ್ನ ಸೇನೆಯನ್ನ ಮರಳಿ ರಜಪೂತ ಸಂಸ್ಥಾನಗಳತ್ತ ತಿರುಗಿಸಿದ್ರು. ಅಲೋರ್ನಲ್ಲಿ ಜುನೈದ್ ಸೇನೆಯೊಂದಿಗೆ ಭೀಕರ ಕಾದಾಟ ನಡೆಯಿತು. ಸಂಯುಕ್ತ ಸೇನೆಯ ವಿರಾಟ ದರ್ಶನದಿಂದ ಭಯಭೀತಗೊಂಡ ಹಕೀಂ ಅಲ್ ಜುನೈದ್ ಕಾಶ್ಮೀರದ ಮೂಲಕ ಅರಬ್ಗೆ ವಾಪಸ್ ಆಗಲು ನಿರ್ಧರಿಸಿ ಅಲ್ಲಿಂದ ಪಲಾಯನ ಮಾಡಿದ. ಆತ ಮರಳಿ ಎಂದಿಗೂ ಹಿಂದ್ ಸಾಮ್ರಾಜ್ಯಗಳತ್ತ ತಲೆ ಹಾಕಲಿಲ್ಲ. ಜುನೈದ್ನ ನಿರ್ಗಮನದೊಂದಿಗೆ ಅರಬ್ಬರ ದಾಳಿ ನಿಲ್ಲುವಂತಿರಲಿಲ್ಲ. ಕಾರಣ, ಅರಬ್ನಲ್ಲಿ ಖಲೀಫಾಗಳು ಬದಲಾದಂತೆಲ್ಲ ಮತ್ತೆ ದಾಳಿಗಳು ನಡೆಯುತ್ತಲೇ ಇದ್ದವು. 8ನೇ ಶತಮಾನದ ಆರಂಭದಲ್ಲಿ ಅರಬ್ಬರು ರಾಜಪೂತರ ಸಂಸ್ಥಾನಗಳನ್ನ ಮತ್ತೆ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ರು. ಇಡೀ ಸಂಸ್ಥಾನಗಳೆಲ್ಲ ಭಯ ಹಾಗೂ ಸಾವಿನ ಬೆದರಿಕೆಯಲ್ಲಿ ದಿನ ದೂಡುತ್ತಿದ್ದವು. ಇಂತಹ ಸಂದಿಗ್ಧ ಸಮಯದಲ್ಲೇ ಬಪ್ಪ ರಾವಲ್ರಿಗೆ ಹರಿತ ಮುನಿಗಳಿಂದ ಅಲೌಕಿಕ ಸಂದೇಶ ಬಂದಿತು. ಹರಿತ ಮುನಿಗಳು ದೈವಾನುಗ್ರಹದಿಂದ ಸಂಪತ್ತಿನ ವಿಷಯ ತಿಳಿಸಿ ಸಾಮ್ರಾಜ್ಯವೊಂದನ್ನ ಸ್ಥಾಪಿಸುವಂತೆ ಸಂದೇಶ ನೀಡಿದ್ರು. ಹೀಗೆ ರಾಜಗುರುಗಳ ಅಣತಿಯಂತೆ ಬಪ್ಪ ರಾವಲ್ ಮತ್ತೆ ಸಮರ್ಥ ಸೇನೆಯನ್ನ ಕಟ್ಟಿಕೊಂಡ್ರು. ಮೊದಲಿಗೆ ಅರಬ್ಬರಿಂದ ಸೋಲಿಸಲ್ಪಟ್ಟ ಪ್ರಾಂತ್ಯಗಳನ್ನ ಒಪ್ಪಿಸಿಕೊಂಡು ತಮ್ಮ ಸುಪರ್ದಿಗೆ ಪಡೆದುಕೊಂಡ್ರು. ಮೇವಾಡ್ನಲ್ಲಿ ಗೆಹಲೋಟ್ ವಂಶವನ್ನ ಕಾಯಂಗೊಳಿಸಿದ್ರು. ಚಿತ್ತೋಡ್ ಕೋಟೆಯನ್ನ ವಶಪಡಿಸಿಕೊಂಡು ಚಿತ್ತೋಡ್ಗಢ ಕೇಂದ್ರಿತವಾಗಿ ಗುಹಿಲಾ ರಾಜವಂಶವನ್ನ ಸ್ಥಾಪಿಸಿದ್ರು. ಬಪ್ಪ ರಾವಲ್ ಕೇವಲ ಯೋಧರಾಗಿರಲಿಲ್ಲ, ಉನ್ನತ ರಾಜನೀತಿ ತಿಳಿದುಕೊಂಡಿದ್ದ ಆಡಳಿತಗಾರರು ಆಗಿದ್ದರು. ಹೀಗಾಗಿ ಸುತ್ತಮುತ್ತಲ ಸಂಸ್ಥಾನಗಳನ್ನ ತಮ್ಮ ಚಾಣಾಕ್ಯ ನೀತಿಯಿಂದ ವಶಕ್ಕೆ ಪಡೆದುಕೊಂಡು ಮೇವಾಡ್ನಲ್ಲಿ ವಿಲೀನಗೊಳಿಸಿದ್ದರು. ಬಪ್ಪ ರಾವಲ್ರ ಅತಿದೊಡ್ಡ ಸಾಧನೆ ಅಂದರೆ ಸಂಯುಕ್ತ ಸೇನೆಯ ನಿರ್ಮಾಣವಾಗಿತ್ತು. ಹಿಂದ್ ವಲಯದಲ್ಲಿದ್ದ ಹಿಂದೂ ಸಂಸ್ಥಾನಗಳನ್ನ ಒಗ್ಗೂಡಿಸಿ ವಿಶಾಲ ಸೇನೆ ರೆಡಿ ಮಾಡಿಕೊಂಡಿದ್ದರು. ಇದರ ಬಲದಿಂದಲೇ ಈ ಅಪ್ರತಿಮ ಯೋಧ ಸರಿಸುಮಾರು 16 ವರ್ಷಗಳ ಕಾಲ
ಅರಬ್ ಹಿಡಿತದಲ್ಲಿದ್ದ ರಾಜ್ಯಗಳನ್ನ ಗೆಲ್ಲುತ್ತಾ ಹೋದರು. ಬಪ್ಪ ರಾವಲ್ರ ಅತಿದೊಡ್ಡ ವಿಜಯ ಅಂದ್ರೆ ಅದು ಸಿಂಧ್ ಪ್ರಾಂತ್ಯವನ್ನ ವಶಪಡಿಸಿಕೊಂಡಿದ್ದಾಗಿತ್ತು. ಸಿಂಧ್ ಪ್ರಾಂತ್ಯದಲ್ಲಿದ್ದ 12 ಹಕೀಮ್ರನ್ನ ಬಪ್ಪ ರಾವಲ್ ಬುಡ ಸಮೇತ ಕಿತ್ತು ಹಾಕಿದ್ದರು. ಇಂದಿನ ಪಾಕಿಸ್ತಾನದ ಅತ್ಯಂತ ಆಯಕಟ್ಟಿನ ನಗರವೆಂದೇ ಕರೆಯಲ್ಪಡುವ ರಾವಲ್ ಪಿಂಡಿ ಈ ಮಹಾನ್ ರಾಜನ ಸಾಧನೆಯೊಂದಿಗೆ ತಳುಕು ಹಾಕಿಕೊಂಡಿದೆ. ಇದೇ ನಗರದಲ್ಲೇ ಬಪ್ಪ ರಾವಲ್ ತನ್ನ ಸೇನಾ ಚೌಕಿಯನ್ನ ನಿರ್ಮಿಸಿದ್ದರು. ಇಲ್ಲಿಂದಲೇ ಅರಬ್ಬರ ಚಲನವಲನಗಳ ಮೇಲೆ ನಿಗಾ ವಹಿಸಲಾಗಿತ್ತು. ಹೀಗೆ ಸಾಲು ಸಾಲು ದಿಗ್ವಿಜಯ ಸಾಧಿಸುತ್ತಾ ನಡೆದಿದ್ದ ಬಪ್ಪ ರಾವಲ್ ಬಲೂಚಿಸ್ತಾನದ ಮೂಲಕ ಇರಾನ್ನ ಖುರಾಸಾನ್ನಲ್ಲಿ ಪ್ರವೇಶ ಮಾಡಿದ್ದರು. ಈ ಪ್ರಾಂತ್ಯವನ್ನ ಆಳುತ್ತಿದ್ದ ಅರಬ್ಬಿ ಸುಲ್ತಾನರಾದ ಅಲ್ ಹಕಂ ಬಿನ್ ಅವಾವ ಹಾಗೂ ತಾಮೀಮ್ ಬಿನ್ ಜುಯೇದ್ನನ್ನ ಸೋಲಿಸಿ ಇರಾನ್ನಲ್ಲಿ ಹೆಜ್ಜೆ ಗುರುತು ಮೂಡಿಸಿದ್ದರು. ಸುಮಾರು 15 ದಿನಗಳ ಕಾಲ ಖುರಾಸಾನ್ನಲ್ಲಿದ್ದ ಬಪ್ಪ ರಾವಲ್ ಸೇನೆ ಇಂಚಿಂಚು ಜಾಲಾಡಿತು. ಭಯಬಿದ್ದ ಸುಲ್ತಾನರು ತಮ್ಮ ಮಕ್ಕಳನ್ನ ಬಪ್ಪ ರಾವಲ್ಗೆ ದಾರೆ ಎರೆದು ಕೊಟ್ಟು ರಾವಲ್ಗೆ ವಿದಾಯ ಹೇಳಿದ್ರು. ಇರಾನ್ನಿಂದ ಹೊರಟ ಬಪ್ಪ ಸೇನೆ ಪಾಮಿರ್ ಪರ್ವತವನ್ನ ಇಳಿದು ಅಫ್ಘಾನಿಸ್ತಾನದಲ್ಲಿ ಹೆಜ್ಜೆ ಇಟ್ಟಿತು. ವಿಶಾಲ ಸೇನೆಯೊಂದಿಗೆ ಬಂದ ಬಪ್ಪ ರಾವಲ್ ಅಂದು ಅಫ್ಘಾನಿಸ್ತಾನ ಆಳುತ್ತಿದ್ದ ಸಲೀಂ ಅಲ್ ಹಬೀಬ್ರನ್ನ ಸೋಲಿಸಿ ತನ್ನ ಸರದಾರರನ್ನ ಅಲ್ಲಿ ನೇಮಿಸಿದ್ರು. ಅಲ್ಲದೆ ಸಲೀಂ ಹಬೀಬ್ರ ಪುತ್ರಿ ಅಲ್ ಮರಿಯಾರನ್ನ ವಿವಾಹವಾಗಿ ಚಿತ್ತೋಡ್ಗೆ ಕರೆತಂದ್ರು. ಹೀಗೆ ದಾಳಿ ಬಳಿಕ ವಾಪಸ್ ಆಗುವ ಸಂದರ್ಭದಲ್ಲಿ ಗಜ್ನಿ ಪಟ್ಟಣದಲ್ಲಿ ದೊಡ್ಡದಾದ ಬುರ್ಜಾ ಒಂದನ್ನ ಬಪ್ಪ ರಾವಲ್ ನಿರ್ಮಿಸಿದ್ರು ಅಂತ ಇತಿಹಾಸ ಹೇಳುತ್ತದೆ. ಇಲ್ಲಿಂದಲೇ ಅರಬ್ ಲೂಟಿಕೋರರ ಮೇಲೆ ರಾವಲ್ ಆಡಳಿತ ನಿಗಾ ವಹಿಸ್ತಾ ಇತ್ತು ಅಂತ ಹೇಳಲಾಗುತ್ತೆ. ಹೀಗೆ ಸುಮಾರು 16 ವರ್ಷಗಳ ಕಾಲ ಗುರ್ಜರ ನಾಡಿನಿಂದ ಆರ್ಭಟಿಸಿದ್ದ ರಾವಲ್ ಬಪ್ಪ ಅಫ್ಘಾನ್, ಇರಾನ್, ಇರಾಕ್ ಹಾಗೂ ಸಿಂಧ್ ಪ್ರಾಂತ್ಯಗಳ ಆಳರಸರಿಗೆ ಸಿಂಹ ಸ್ವಪ್ನವಾಗಿದ್ದರು. ವಿಶೇಷ ಅಂದರೆ ಸಮರ ಸೇನಾನಿಯಾಗಿದ್ದ ಬಪ್ಪ ರಾವಲ್ರಿಗೆ ಬರೋಬ್ಬರಿ 100 ಜನ ಹೆಂಡತಿಯರಿದ್ದರು. ಇದರಲ್ಲಿ ಸುಮಾರು 35 ಜನ ಹೆಂಡತಿಯರು ಸುಲ್ತಾನರ ಮಕ್ಕಳೇ ಆಗಿದ್ದರು. ರಾವಲ್ ಎದುರು ಸೋಲೊಪ್ಪಿಕೊಂಡ ಸುಲ್ತಾನರು ತಮ್ಮ ಮಕ್ಕಳನ್ನ ರಾವಲ್ರಿಗೆ ಧಾರೆ ಎರೆದು ಕೊಟ್ಟಿದ್ದರು. ಹೀಗೆ ಗುರ್ಜರ ಸಾಮ್ರಾಜ್ಯದ ಸೇನಾಧಿಪತಿಯಾಗಿ ಮೇವಾಡದ ಸಂಸ್ಥಾಪಕರಾಗಿ ಅರಬ್ಬರನ್ನ ಹಿಮ್ಮೆಟ್ಟಿಸಿದ್ದ ಬಪ್ಪ ರಾವಲ್ ಇರಾನ್, ಇರಾಕ್ ವರೆಗೂ ತಮ್ಮ ಆಧಿಪತ್ಯ ಸಾಧಿಸಿದ್ದರು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಇಂತಹ ವೀರ ಪರಾಕ್ರಮಿ ತನ್ನ ಅಂತಿಮ ದಿನಗಳಲ್ಲಿ ಸನ್ಯಾಸ ಸ್ವೀಕರಿಸಿ ಶಿವ ಭಕ್ತರಾದರು. ಚಾಳುಕ್ಯರ ಸಾಮಂತರಾಗಿದ್ದ ದೊಳಂಬಾರ ಅರಸರೊಂದಿಗೆ ನಿಕಟ ಸಂಬಂಧ ಹೊಂದಿದ್ದ ಬಪ್ಪ ರಾವಲ್ ದೇಶ ಪರ್ಯಟನೆ ಸಂದರ್ಭದಲ್ಲಿ ಇಂದಿನ ಕರ್ನಾಟಕದ ಮಧುಗಿರಿಗೆ ಬಂದಿದ್ದರು ಅಂತ ಇತಿಹಾಸ ಹೇಳುತ್ತದೆ. ಮಧುಗಿರಿ ಬೆಟ್ಟದಲ್ಲಿ ಶಿವ ಧ್ಯಾನ ತಪಸ್ಸು ಮಾಡಿದ್ದರು ಅಂತ ಹೇಳಲಾಗುತ್ತೆ. ಈ ಕುರಿತು ಅಭಿಪ್ರಾಯ ಭೇದ ಇದೆ. ಆದರೆ ದೊಳಂಬರು ಅಪ್ಪಟ ಶಿವಭಕ್ತರಾಗಿದ್ದರು ಅನ್ನೋದು ಇದನ್ನ ಮತ್ತಷ್ಟು ದೃಢೀಕರಿಸುತ್ತದೆ. ಒಟ್ಟಲ್ಲಿ 8ನೇ ಶತಮಾನದಲ್ಲಿ ಅರಬ್ ದಾಳಿಕೋರರನ್ನ ತಡೆಗಟ್ಟಿದ್ದ ಬಪ್ಪ ರಾವಲ್ ಹಿಂದೂ ರಾಜರಲ್ಲಿ ಅತ್ಯಂತ ಬಲಿಷ್ಠ ಗುರ್ಜರ ದೊರೆ ಅಂತ ಪರಿಗಣಿಸಲ್ಪಡುತ್ತಾರೆ. ಬಪ್ಪ ರಾವಲ್ರ ಈ ಪರಾಕ್ರಮದ ಬಗ್ಗೆ ನಿಮಗೇನನ್ಸುತ್ತೆ? ಕಾಮೆಂಟ್ ಮಾಡಿ.